ಸೊ ನಿಮ್ಮ ಅವರ ಉಪೇಂದ್ರ ಅವರ ಒಡನಾಟ ಹೇಗಿದೆ? ಫ್ರೆಂಡ್ಶಿಪ್ ಬಾಂಡ್ ಏನಾಗಿರ್ಬೋದು? ಒಂಥರ ಸ್ಟಾರ್ಟಿಂಗ್ ಇಂದ ಬಾಂಡ್ ಹಂಗೆ ಇತ್ತು, ಕೆಲಸ ಮಾಡಿದ್ ಲೇಟ್, ಬಟ್ ಅದಕ್ಕಿಂತ ಮುಂಚೆ ನಾವು ರೆಗ್ಯುಲರ್ ಸಿಗ್ತಾ ಇದ್ವಿ. ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ರಿ, ಸೊ ಅದನ್ನ ಸೈಡ್ಗೆ ಇಟ್ರೆ ಆಕ್ಟ್ ಮಾಡು ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ಸ್ ಹೇಗಿತ್ತು? ಮುಂಚೆ ಸುಲಭ ಇತ್ತು, ಈಗ ಸ್ವಲ್ಪ ಕಷ್ಟ ಇದೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತ ಹೇಳಿ ಪ್ರೆಷರ್ ಜಾಸ್ತಿ ಇದೆ. ಪ್ರೆಷರ್ ಜಾಸ್ತಿ ಇದ್ದಾಗ ಕನ್ಫ್ಯೂಷನ್ ಜಾಸ್ತಿ. ಸೊ ನಿಮ್ಮ ಹಾಗೂ ಉಪೇಂದ್ರ ಅವರ ಕಾಂಬಿನೇಷನ್ ಸಾಂಗ್ಸ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಎಲ್ಲ ಕೂಡ ಸೂಪರ್ ಡೂಪರ್ ಹಿಟ್ ಆಗಿದೆ, ಸೋತಿಲ್ಲ ಕೂಡ. ಸೊ ನೀವಾಗಿರ್ಬೋದು, ಎಲ್ಲ ಉಪೇಂದ್ರ ಅವರಾಗಿರ್ಬೋದು, ಟ್ಯೂನ್ನ ಸೆಲೆಕ್ಟ್ ಮಾಡಬೇಕಾದ್ರೆ, ಸಾಂಗ್ನ ಸೆಲೆಕ್ಟ್ ಮಾಡಬೇಕಾದ್ರೆ ಯಾವ ಬೇಸ್ಡ್ ಮೇಲೆ ಸಾಂಗ್ ಸೆಲೆಕ್ಟ್ ಮಾಡ್ಕೋತಾ ಇದ್ರಿ ಅಂತ? ಈಗ ಸಿಚುವೇಶನ್ ಇದೆಯಲ್ಲ, ಒಂದು ಸಿಚುವೇಶನ್ಗೆ ಯಾವ ಥರ ವರ್ಕ್ ಆಗ್ಬೋದು ಅಂತ ಜಸ್ಟ್ ಸಿಟ್ ಅಂಡ್ ಡಿಸ್ಕಸ್, ಸ್ವಲ್ಪ ಡಿಸ್ಕಷನ್ ಇರುತ್ತೆ. ಆಮೇಲೆ ಒಂದಷ್ಟು ಹೆಚ್ಚಕ್ಕೆ ಕೆಲವೊಮ್ಮೆ 2 ಅಥವಾ 3 ಚಾಯ್ಸ್ ಕೊಡ್ತೀವಿ. ಸೊ ಆ ಚಾಯ್ಸಲ್ಲಿ ವರ್ಕ್ ಆಗುತ್ತೆ. ಸೊ ನಿಮ್ಮ ಅವರ ಉಪೇಂದ್ರ ಅವರ ಒಡನಾಟ ಹೇಗಿದೆ? ಫ್ರೆಂಡ್ಶಿಪ್ ಬಾಂಡ್ ಏನಾಗಿರ್ಬೋದು? ಇಲ್ಲ, ಇಟ್ಸ್ ಲೈಕ್ ಒಂದು ನನಗೆ ಉಪೇಂದ್ರ ನಾನು ಸ್ಟಾರ್ಟಿಂಗ್ ನನಗೆ 91 ಕಾಣುತ್ತೆ, ಅವರು 91 ಅಲ್ಲ 89, ಅರೌಂಡ್ 89 ಅಲ್ಲಿ ನನಗೆ ಉಪೇಂದ್ರ ಬಗ್ಗೆ ಗೊತ್ತು. ಇನಿಷಿಯಲ್ ಆಗಲೇ ನಾನು ಪರಿಚಯ ನಾನೇ ಹೇಳಿ ಪರಿಚಯ ಮಾಡಿಸ್ಕೊಂಡು ಉಪೇಂದ್ರ ನಮ್ಮ ಮನೋಹರ್ ಪರಿಚಯ ಮಾಡ್ಕೊಳ್ತೀನಿ. ಆವತ್ತಿಂದ ನಾನು ಮಂಗಳೂರಲ್ಲಿ ಇದ್ದೆ. ಬೆಂಗಳೂರಿಗೆ ಬಂದಾಗ ಎವ್ರಿ ಟ್ರಿಪ್ಪಿಗೆ ಒಂದು ಅವ್ರು ನಾನು ಸಿಗ್ತಾ ಇದ್ರು. ಶೀತಲಲ್ಲಿ ನಮ್ಮ ಬಿ ರಾಮಮೂರ್ತಿ ಅವರ ಜೊತೆ ಇವರು ಲಿರಿಕ್ ಬರೆಯಕ್ಕಂತ ಬರ್ತಾ ಇದ್ರು. ಸೊ ಅಲ್ಲಿ ರೆಗ್ಯುಲರ್ ಆಲ್ಮೋಸ್ಟ್ ಸೇಮ್ ಏಜ್ ಅಂತ. ಇದಾದ್ಮೇಲೆ ಅವರು ಎಲ್ಲೆಲ್ಲಿ ಆಫೀಸ್ ಮಾಡ್ತಾ ಇದ್ರು, ಎವ್ರಿ ಟೈಮ್ ಹೋಗಿ ಮೀಟ್ ಆಗ್ತಾ ಇದ್ರು. ಒಂಥರ ಸ್ಟಾರ್ಟಿಂಗ್ ಇಂದ ಬಾಂಡ್ ಹಂಗೆ ಇತ್ತು, ಕೆಲಸ ಮಾಡಿದ್ ಲೇಟ್, ಬಟ್ ಅದಕ್ಕಿಂತ ಮುಂಚೆ ನಾವು ರೆಗ್ಯುಲರ್ ಸಿಗ್ತಾ ಇದ್ವಿ. ಕೆಲಸ ಮಾಡಿದ್ದು ಅದೇ ಒಂದು 91-98 ಕೆಲಸ ಮಾಡಿದ್ದು, 8 ವರ್ಷ. ಸೊ ಉಪೇಂದ್ರ ಸಿನಿಮಾದಲ್ಲಿ ನೀವು ಕೂಡ ಆಕ್ಟ್ ಮಾಡಿದ್ದೀರಾ, ಸೊ ಏಳು ಮಾಡಿದ್ದೀರಾ, ಬಟ್ ಉಪೇಂದ್ರದಲ್ಲೂ ಕೂಡ ಮಾಡಿದಿರಲ್ಲ. ಸೊ ಆ ಒಂದು ಆಫರ್ ಬಂದಾಗ, ಅಂದ್ರೆ ಇವಾಗ ನೀವು ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ರಿ, ಸೊ ಅದನ್ನ ಸೈಡ್ಗೆ ಇಟ್ರೆ ಆಕ್ಟ್ ಮಾಡು ಅಂತ ಹೇಳಿದಾಗ ನಿಮ್ಮ ರಿಯಾಕ್ಷನ್ಸ್ ಹೇಗಿತ್ತು? ಯಾರು ನಿಮಗೆ ಆ ಒಂದು ಆಫರ್ನ ಕೊಟ್ಟಿದ್ದು ಉಪೇಂದ್ರ ಸಿನಿಮಾಗೆ ಅಂತ? ನನಗೆ ಆಕ್ಟಿಂಗ್ ಅಂದ್ರೆ ನನಗೆ ಏನಾಗಿತ್ತು ಅಂದ್ರೆ ಎವ್ರಿ ಟೈಮ್ ನಾನು ಆಕ್ಟರ್ ಆಗಿದ್ದಂಗೆ ಹಾಡಕ್ ಹೋದಾಗ ಸ್ಟುಡಿಯೋದಲ್ಲಿ ನೋಡಿದ್ರೆ ಆಕ್ಟ್ ಮಾಡಿಸ್ತಾ ಇದ್ರು. ನನಗೆ ಝೀಲ್ ಅಂತ ಇರಲಿಲ್ಲ, ಆಕ್ಟ್ ಮಾಡ್ಲೇಬೇಕು ಅಂತ ಏನಿರ್ಲಿಲ್ಲ. ಬಟ್ ಇದರಲ್ಲಿ ಆಕ್ಟಿಂಗ್ ಇಂತ ಜೊತೆಯಲ್ಲಿ ಹೆಂಗು ನಾವು ಜೊತೆಯಲ್ಲಿ ಇರ್ತೀನಿ, ರೋಲ್ ಮಾಡ್ಬಿಡು ಅಂದ್ರೆ ಕೀರ್ತಿನ ಹೀರೋಗೆ ಪರಿಚಯ ಮಾಡ್ಕೊಳ್ಳೋದು, ಅಂದ್ರೆ ಕೀರ್ತಿನ ತೋರಿಸೋರು, ಅದು ನೀನ್ ಮಾಡೋದು ಸ್ವಲ್ಪ ಅದಕ್ಕೆ ಇಂಪಾರ್ಟೆನ್ಸ್ ಇರುತ್ತೆ ಅಂದ್ರೆ. ಸೊ ಇಟ್ ವಾಸ್ ಕ್ಯಾಶುವಲ್. ಈವನ್ ಪ್ರೀವಿಯಸ್ ಅಲ್ಲಿ ಒಂದಿತ್ತು ಹೀರೋಯಿನ್ ಇಂಟ್ರೊಡಕ್ಷನ್ಗೆ, ಹೀರೋಯಿನ್ ಜೊತೆ ಚಾಂದಿನಿ ಜೊತೆ ಫಸ್ಟ್ ಚಾಂದಿನಿ ಇಂಟ್ರೊಡಕ್ಷನ್ ಆಗುವಾಗ ನಾನು ಅವಳ ಹೀರೋ ಅಂತ ಇದೆ ಫಿಲ್ಮ್ ಅಲ್ಲಿ ಶೂಟಿಂಗ್ ನಡೀತಾ ಇರುತ್ತೆ. ಅದ್ರಲ್ಲಿ ನಾನು ಅವಳ ಆಪೋಸಿಟ್ ಆಕ್ಟ್ ಮಾಡ್ತೀನಿ. ಸೊ ಅದ್ರಲ್ಲಿ ಒಂದು ಅದೇ ಐ ಥಿಂಕ್ 2 ಸೀನ್ ಇದೆ, ಇದ್ರಲ್ಲಿ ಸ್ವಲ್ಪ ಜಾಸ್ತಿ ಇದೆ. ಆಮೇಲೆ ಕುಟುಂಬದಲ್ಲಿ ನಾವು ಸ್ವಲ್ಪ ಗ್ಯಾಪ್ ಆದ ನಂತರ ಮತ್ತೆ ಸೇರಿ ಉಪೇಂದ್ರ ಆದ ನಂತರ ಒಂದು 5 ಪಿಕ್ಚರ್ ಗ್ಯಾಪ್ ಆಯ್ತು. ಆಮೇಲೆ ಕುಟುಂಬ ಮತ್ತೆ ಮಾಡಿ. ಓಕೆ. ಸೊ ಬೇರೆ ನಿರ್ದೇಶಕರ ಜೊತೆ ಕೆಲಸ ಮಾಡೋದಕ್ಕೂ ಉಪೇಂದ್ರ ಅವರು ನಿರ್ದೇಶಕರಾಗಿರ್ಬೇಕಾದ್ರೆ ಅವ್ರ ಜೊತೆ ಕೆಲಸ ಮಾಡೋದಕ್ಕೂ ಏನ್ ಡಿಫ್ರೆನ್ಸ್ ಇರುತ್ತೆ? ಮುಂಚೆ ಸುಲಭ ಇತ್ತು, ಈಗ ಸ್ವಲ್ಪ ಕಷ್ಟ ಇದೆ. ಅಂದ್ರೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಅಂತ ಹೇಳಿ ಪ್ರೆಷರ್ ಜಾಸ್ತಿ ಇರುತ್ತೆ. ಪ್ರೆಷರ್ ಜಾಸ್ತಿ ಇದ್ದಾಗ ಕನ್ಫ್ಯೂಷನ್ ಜಾಸ್ತಿ ಇರುತ್ತೆ. ಯಾವತ್ತು ನನಗೆ ಉಪೇಂದ್ರ ಮತ್ತೆ ಒಂದು ಪ್ಲಸ್ ಅಂದ್ರೆ ವಾಲ್ ಇಲ್ಲ, ಏನು ಫಿಲ್ಟರ್ ಇಲ್ಲ, ನಾವಿಬ್ರು ಮಾತಾಡೋದಕ್ಕೆ ನಾವೇನ್ ಜಗಳ ಮಾಡ್ತೀವಿ. ಈಗ ಕೆಲ್ಸಕ್ಕೋಸ್ಕರ ನಮ್ಮ ಅದ್ರಲ್ಲಿ ಇದಿಲ್ಲ, ಓಕೆ ಅವ್ರ ಸೀನಿಯರ್ ಡೈರೆಕ್ಟರ್ ಹಿಂಗಿರ್ಬೇಕು ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಹಿಂಗಿರ್ಬೇಕು ಅನ್ನೋದಿಲ್ಲ, ಏನ್ ಜಗಳ ಆಡ್ತೀವಿ, ಒಂಥರ ಮಜಾ ಇರುತ್ತೆ ವರ್ಕಿಂಗ್. ಅಂದ್ರೆ ಬ್ಯಾರಿಯರ್ಸ್ ಇಲ್ಲ, ಏನಿದ್ರು ಓಪನ್ ಆಗಿ ಹೇಳ್ತಾ ಇರ್ತೀವಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.